ಬಿಗ್ ಬಾಸ್ ಅಲ್ಲ, ಬಿಗ್ ಬಾಸ್ ಅವರು ನೀವು ಟಾಸ್ಕ್ ಏನೋ ಕೊಡ್ತೀರಾ, ಅದನ್ನ ಆಟ ಏನೋ ಆಡಿಸ್ತೀರಾ. ಆ ಟಾಸ್ಕ್ಗಳು ಅದು ಹೆಂಗೆ ಡಿಸೈನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅದೇನೋ ಒಂದು ಮಣ್ಣಿಂದು ಆಕಾರ ಅಂತೆ, ಶೇಪ್ ಅಂತೆ, ಅದನ್ನ ಮಣ್ಣು ಕೊಡ್ತಾರಂತೆ, ಆ ಶೇಪಿಗೆ ತಂದ್ಬಿಟ್ಟು ಮಾಡ್ಬಿಟ್ಟು ಹಂಗೆ ಹಾಕಿ ಇಡಬೇಕಂತೆ. ಅಲ್ಲಿ ಆಲ್ರೆಡಿ ಟಾಸ್ಕ್ ನೋಡಿದ ತಕ್ಷಣ ನಮಗೆ ಜನಗಳಿಗೆ ಗೊತ್ತಾಗುತ್ತೆ, ಕಿತ್ತಾಡ್ತಾರೆ ಇವೆ ಅಂತ ನೆಟ್ಟ ಮಾಡಲ್ಲ, ಕಿತ್ತಾಡ್ತಾರೆ. ಅದು ಬಿಗ್ ಬಾಸ್ ಅವ್ರಿಗೆ ಫಸ್ಟೇ ಗೊತ್ತಾಗ್ಬಿಟ್ಟಿರುತ್ತೆ ಆಲ್ರೆಡಿ ಕಿತ್ತಾಡ್ತಾರೆ ಅಂತ. ನಾವು ಯೋಚನೆ ಮಾಡ್ತಾ ಇರೋದು ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಕಿತ್ತಾಡ್ತಾರೆ, ಇದು ಏನು ಸಾಲ್ವ್ ಆಗುತ್ತೋ ಇಲ್ವೋ ಅಂತ ನಾವೇ ಅನ್ಕೊಬಿಡ್ಬೇಕು. ರದ್ದು ಹೊಗೆ ಆಡಿಸ್ತಾರೆ. ಆ ಟಾಸ್ಕ್ ನೋಡೇ ಅನ್ಕೊಬಿಡುತ್ತೆ, ಆ ಟಾಸ್ಕ್ ನೋಡ್ಬಿಟ್ಟು ನಮಗೆ ಫಸ್ಟೇ ಗೊತ್ತಾಗ್ಬಿಡುತ್ತೆ. ಆಯ್ತಾ, ಬಿಗ್ ಬಾಸ್ ಅವ್ರಿಗೂ ಒಂದು ರೇಂಜಿಗೆ ಗೊತ್ತಾಗಿರುತ್ತೆ, ಎಲ್ಲ ನಮ್ಗೆ ಬುಡುಕ್ತಾರೆ, ನಾನೇ ರದ್ದು ಮಾಡ್ಬಿಡೋಣ ಆರಾಮಾಗಿ ಅನ್ನೋ ಲೆಕ್ಕಾಚಾರನೇ ಬಂದಿರುತ್ತೆ ಆಲ್ರೆಡಿ. ಅದು ನೋಡಿದ್ರೇನೆ ಅವ್ರಿಗೆ ಆ ಟಾಸ್ಕ್ ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ ಅದರಲ್ಲಿ. ಆದರೆ ಇನ್ನೇನಿದೆ ಯೋಚನೆ ಮಾಡೋದು, ಅದ್ರಲ್ಲಿ ಬೇರೆ ಲಾಸ್ಟಲ್ಲಿ ಹೇಳೋದು ಇದು ಈ ಕಾರಣಗಳು, ಅದು ಎಲ್ಲದಕ್ಕೂ ಕಾರಣಗಳು ಇರುತ್ತೆ ಬಿಗ್ ಬಾಸ್. ಆಯಿತಾ, ಬಟ್ ಟಾಸ್ಕ್ ಹಂಗೆ ಕಾರಣಗಳು ಬೇಡ ಅಂದಿದ್ರೆ ನೀವು ಬೇರೆ ಟಾಸ್ಕ್ ಕೊಡಬೇಕಾಗಿತ್ತು. ಕಾರಣಗಳು ಬೇಕು, ಏನೂ ಮಾಡೋಕ್ಕಾಗಲ್ಲ. ಆ ಟಾಸ್ಕ್ಗಳು ಹಂಗೆ ಇರ್ತವೆ. ಟಾಸ್ಕ್ನ ಕೊಡ್ತಾರೆ, ಟಾಸ್ಕ್ ಏನೋ ಆಡ್ತಾ ಇರ್ತಾರೆ. ಅದ್ರ ಮಧ್ಯದಲ್ಲಿ ಉಸ್ತುವಾರಿಗಳು ಅಂದರೆ ರಾಜ ಮಂಜಣ್ಣ ಹಾಗೂ ರಾಣಿ ಮೋಕ್ಷಿತ ಅವರು, ಯುವರಾಣಿ ಮೋಕ್ಷಿತ ಅವರು ಇನ್ನೇನು ಕಿತ್ತಾಟ ನಡೆಸ್ತಾ ಇರ್ತಾರೆ. ಮಂಜಣ್ಣ ಅವಾಗಲೇ ನೋಡಿದ್ದೀವಿ, ಜೊತೆಗಿದ್ದಾಗಲೇ ಅವ್ರ ಸ್ಟ್ರಾಟಜಿ ಏನು ಬೇಕು ಅದು ಮಾಡ್ತಾರೆ. ಅವ್ರ ಗೇಮ್ ವಿನ್ ಆಗೋಕ್ಕೆ ಯಾರ ಮೇಲೆ ಸ್ಟ್ರಾಟಜಿ ಮಾಡೋಕ್ಕೆ, ಯಾರ ಮೇಲೆ ಇದು ಮಾಡೋಕ್ಕೂ ಹಿಂಜರಿ ಅಲ್ಲ. ಅದು ಗೌತಮಿ ಅವರು ಬೇರೆ ಒಂದು ಹಿಂದಿನ ವೀಕ್ಗಳಲ್ಲಿ ಟಾಸ್ಕಲ್ಲಿ ಗೌತಮಿಯವರು ಇದ್ರೆ ಗೌತಮಿಗೂ ಬಿಟ್ಟಿಲ್ಲ ಅವರು. ಅವ್ರ ವಿರುದ್ಧನೂ ಏನು ಮಸಲತ್ ಮಾಡಬೇಕು, ಏನು ಟಾಸ್ಕ್ ಸ್ಟ್ರಾಟಜಿ ಮಾಡಬೇಕು ಮಾಡಿದ್ದಾರೆ. ಮಂಜಣ್ಣಗೆ ಟಾಸ್ಕ್ ಅಂತ ಬಂದರೆ ಅಲ್ಲಿ ಆಪೋಸಿಟ್ ಯಾರು ಇರಲಿ ಅವ್ರಿಗೆ ಅದು ಮ್ಯಾಟ್ರ್ ಆಗೋಲ್ಲ. ಟಾಸ್ಕ್ ವಿನ್ ಆಗಬೇಕು, ಅದಷ್ಟೇ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಇವತ್ತಿನ ಆಟದಲ್ಲಿ ಕೂಡ ಆಯಿತಾ, ಆ ಕಡೆ 9 ಅದೇನಪ್ಪ ಆ ಆಕಾರ ಏನು ಬಿಗ್ ಬಾಸ್ ಕೊಟ್ಟಿದ್ರು ಅದನ್ನು ಅವರು ಮಾಡಿದರು ಮೋಕ್ಷಿತ್ ಅವ್ರ ಕಡೆ, ಈ ಕಡೆ ಇವರು 9 ಮಾಡಿದರು. ಆಯಿತಾ, ಅಲ್ಲಿ ಕೆಳಗಿಟ್ಟಿದ್ರು ಅದಿಟ್ಟಿದ್ರು. ಈ ಕಾರಣಗಳು ಮಂಜಣ್ಣ ತಗೊಂಡಿದ್ದೇನಕ್ಕೆ? ದಿಸ್ ಈಸ್ ಮಂಜಣ್ಣ ಸ್ಟ್ರಾಟಜಿ. ಆಯಿತಾ, ಫಸ್ಟ್ ಆಫ್ ಆಲ್ ಇವ್ರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡ್ಕೊಂಡು ಗೇಮ್ ಆಡೋ ಮೂತಿಗಳು ನೋಡಲ್ಲಿ. ಆಯಿತಾ, ಫಸ್ಟೇ ಎಲ್ಲ 24 ರೂಲ್ಸ್ ಬ್ರೇಕ್ ಆಗಿರುತ್ತೆ. ಇದು ಶಿಶಿರ್ ಅವ್ರು ಕೂಡ ಅಲ್ಲಿ ಎತ್ತಿದ್ರು ಮೀಟಿಂಗ್ ಮಾಡುವಾಗ, ಏನಂದರೆ ಅಲ್ಲಿ 24 ರೂಲ್ಸ್ ಆಲ್ರೆಡಿ ಬ್ರೇಕ್ ಆಗ್ತದೆ. ಅದರಲ್ಲಿ ಕೆಳಗಡೆ ಅಲ್ಲಿ ಸೇಫಾಗಿ ಇಟ್ಟಿದ್ದು ಅದು ಯಾವ ಥರ ತಪ್ಪು ಅಂತ ಹೇಳ್ಬಿಟ್ಟು. ಸೊ ಮಂಜಣ್ಣಂಗೆ ಆಲ್ರೆಡಿ ಗೊತ್ತಾಗಿತ್ತು ಆ ಕಡೆ 9 ಇದೆ, ಈ ಕಡೆನೂ 9 ಬಂದರೆ ನಾವು ಟ್ಯಾಲಿ ಆಗಿಬಿಡ್ತೀವಿ, ಈಕ್ವಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಂಗಾಗಿ ಅಲ್ಲಿ ಕೆಳಗಡೆ ಇಟ್ಟಿದ್ದಂತಹ ಒಂದು ಆ ಶೇಪನ್ನು ತಗೊಂಡೋಗಿ ಹಾಳು ಮಾಡ್ತಾರೆ. ಇದು ತುಂಬ ದೊಡ್ಡ ತಪ್ಪು ಮಂಜಣ್ಣ ಮಾಡಿದ್ದು. ಆಯಿತಾ, ಇದು ಮಾಡಬಾರ್ದಿತ್ತು. ಅವರು ಗೇಮ್ ಗೆಲ್ಲೋ ಇಂಟೆನ್ಷನ್ನು, ನಾನು ಸೋಲ್ಬಾರ್ದು, ನಾನು ಗೆಲ್ಲೋ ಇಂಟೆನ್ಷನಿಂದ ಅವ್ರು ಏನು ಬೇಕಾದ್ರೂ ಮಾಡ್ತಾರೆ, ಮಂಜಣ್ಣ ಏನು ಬೇಕಾದ್ರೂ ಇಳಿತಾರೆ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ. ಅವ್ರು ಅದೇ ಥರ ಮಾಡಿದ್ರು. ಆ್ಯಂಡ್ ಇದು ಗೇಮು ಕರೆಕ್ಟಾಗಿ ಹೋಗ್ಬೇಕಾಗಿದ್ದು ಹೆಂಗೆ ಅಂದರೆ, ಅವರು ಏನು ಪಂಟ್ರಲ್ಲ ಅದು ಮಾಡೋದ್ರಲ್ಲಿ ಅಲ್ಲಿ ಯಾರೂ ಏನದು ಕುಂಬಾರ ಎಂಥದ್ದು ಮಣ್ಣಲ್ಲಿ ಮಾಡೋರ್ಗೆ ಏನಂತಾರೆ. ಸೊ ಅಲ್ಲಿ ಯಾರೂ ಆರ್ಟಿಸ್ಟ್ಗಳಲ್ಲ, ಆ ಆರ್ಟಿಸ್ಟ್ಗಳಲ್ಲಿ ಯಾರೂ ಇಲ್ಲ. ಆಯಿತಾ, ಅವ್ರು ಮಾಡುವಾಗ ಎಲ್ಲ ವ್ಯತ್ಯಾಸ ಆಗೇ ಆಗುತ್ತೆ. ಆಯಿತಾ, ಒಂದು ಲೆಕ್ಕಾಚಾರದಲ್ಲಿ ಅವರು ಯಾರ್ದು ಕಮ್ಮಿ ಇರುತ್ತೆ ಅದ್ರ ಮೇಲೆ ಡಿಸಿಷನ್ ತೊಗೋಬೇಕಾಯಿತು. ಬಟ್ ಇಬ್ಬರದು 9-9 ಈಕ್ವಲ್ ಇತ್ತು. ಅದನ್ನು ಮಂಜಣ್ಣ ಒಪ್ಕೊಬೇಕಾಯ್ತು ಫಸ್ಟು. ಆಯಿತಾ, ಅದು ಮಂಜಣ್ಣ ಯಾವಾಗ ಒಪ್ಕೊಳ್ಳಿಲ್ಲ, ಮೋಕ್ಷಿತ್ ಅವರು ನೆಕ್ಸ್ಟ್ ಲೆವೆಲ್ಗೆ ಹೋದರು. ನಾನು ಯಾಕೆ ಒಪ್ಕೊಬೇಕು, ಇವ್ರು ಹಾಳು ಮಾಡಿದ್ದಾರೆ, ನಾವು 9 ಮಾಡಿದ್ದೀವಿ, ಅವ್ರು ಹೇಳ್ತಾ ಇರೋದು ಕರೆಕ್ಟೇ. ಆಯಿತಾ, ಇವ್ರು ಮಾಡಿಲ್ಲ ಅಂದರೆ ಅವ್ರು ಯಾಕೆ ಮಾಡೋಕ್ಕೆ ಒಪ್ಕೊಬೇಕು. ಸೊ ಅಲ್ಲಿಗೆ ಕ್ಲಾಶ್ ಆಯಿತು. ಲಾಸ್ಟಿಗೆ ಬಿಗ್ ಬಾಸ್ ಏನು ಮಾಡಿದ್ರು, ರದ್ದು ಅಂತ ಮಾಡಿದ್ರು. ಆ್ಯಂಡ್ ಇನ್ನೂ ಒಂದು ಹೇಳ್ತೀನಿ, ಲೆಕ್ಕಾಚಾರದಲ್ಲಿ ಅವ್ರು 8 ಅಂತ ತಗೊಂಡಿದ್ದಿದ್ರು ಮಂಜಣ್ಣನ ಕಡೆ ವಿನ್ನಿಂಗ್ ಬರ್ತಾ ಇರಲಿಲ್ಲ. ಯಾಕಂದರೆ ನಮಗೆ ಕ್ಯಾಮ್ರಾದಲ್ಲಿ ನೀಟಾಗಿ ತೋರಿಸ್ತಾ ಇರ್ತಾರೆ, ಏನಂದರೆ ಬಜಾರ್ ಆದಮೇಲೆ ಅಲ್ಲಿ ಕೆಳಗೆ ಎಷ್ಟು ಅವರು ಆಕಾರ ಮಾಡಿಟ್ಟಿರ್ತಾರೋ ಅದನ್ನ ಮಾತ್ರ ಮೇಲೆ ತೆಗೆದಿಡಬೇಕು. ಆದರೆ ಗೌತಮಿ ಅವ್ರು ಏನು ಮಾಡ್ತಾರೆ, ಒಂದು ಪ್ಲೇಟಲ್ಲಿ ಮೇಲ್ಗಡೆ ಉಂಡೆನೇ ಇಟ್ಟಿರಲ್ಲ, ಅದನ್ನು ಹಿಂಗೆ ಮಾಡಿಬಿಟ್ಟು ಬಜಾರ್ ಆದಮೇಲೆ ಕೆಳಗಡೆನೇ ಹಿಂಗೆ ಮಾಡಿಬಿಟ್ಟು ಅದನ್ನ ತೆಗೆದು ಮೇಲಿಡ್ತಾರೆ. ಆಯಿತಾ, ಅದು ಏನೂ ಗೊತ್ತಿಲ್ಲ ಅನ್ನಂಗೆ ನಿಂತ್ಕೋತಾರೆ. ಇದು ಗೌತಮಿ ಅವರ ಪ್ರಕಾರ ಬಿ ಪಾಸಿಟಿವ್ ಆ್ಯಟಿಟ್ಯೂಡ್ ಆ್ಯಂಡ್ ಬಿ ಪಾಸಿಟಿವ್ ಏನೋ ಅವರು ಬಿ ಪಾಸಿಟಿವ್ ಗೌತಮಿ ಅವರು ಅಂದ್ಕೊಂಡಿದ್ವಿ. ಶೋಭಾ ಹಾಗೂ ರಜತ್ ಅವರು ಒಳಗಡೆ ಬಂದಾಗ ಶೋಭಾ ಅವರು ಅಲ್ಲಿ ತೆಲುಗು ಬಿಗ್ ಬಾಸ್ ಎಲ್ಲ ಮಾಡಿದರೆ ಬೇಜಾನ್ ಹವಾ ಮಾಡಾಕ್ಬಿಡ್ತಾರೆ ಅಂತ. ಇಲ್ಲಿ ನೋಡಿದ್ರೆ ಶೋಭಾ ಅವರು ಏನೂ ಹವಾ ಇಲ್ಲ. ರಜತ್ ಅವ್ರು ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಹಾವಳಿ ಮಾಡ್ತವ್ರೆ ಮಾತ್ರ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿ ಸರಿಯಾಗಿ ಎಲ್ಲರಿಗೂ ನಿಂತ್ಕೊಂಡು ಟಾಂಗ್ ಕೊಡ್ತಾ ಇರೋದು ಅಂಥವ್ರೊಬ್ರು ಬೇಕಾಗಿತ್ತು. ಆಯಿತಾ, ಇಲ್ಲ ಅಂದರೆ ಅವ್ರವ್ರದ್ದೇ ರಾಜ್ಭಾರ ಆಗ್ಬಿಡಿದೆ. ಮಂಜಣ್ಣಗಿಂತೂ ಇನ್ಯಾರು ಹಿಡಿಯೋರೇ ಇಲ್ಲ ಅನ್ನಂಗೆ ಆಗ್ಬಿಟ್ಟಿರೋದು ಮನೇಲಿ. ಸೊ ರಜತ್ ಅವರು
ಒಂದು ರೇಂಜಿಗೆ ಹಿಡಿದು ನಿಲ್ಲಿಸ್ತವ್ರೆ ಅಲ್ಲಲ್ಲೇ. ನಾನು ಅಂದಿದ್ದು ತಪ್ಪು, ನಾನು ಆಯಿತು ಬಿದ್ದರೆ ಬುಡ ಹೊಡೆದೋಗುತ್ತೆ ಅಂದಿದ್ದು ತಪ್ಪು, ನೀನಲ್ಲಿ ಮೆಟ್ ತಗೊಂಡು ಹೊಡಿತೀನಿ ಅಂತ ಅಂತೀಯ ಹನುಮಂತನಿಗೆ, ಅದು ತಪ್ಪಲ್ವಾ ಅಂತ ಎಲ್ಲ. ಸೊ ಕರೆಕ್ಟು ಪಾಯಿಂಟ್ ಟು ಪಾಯಿಂಟ್ ಎಲ್ಲ ಇಟ್ಕೊಂಡು ಹೊಡಿತಾರೆ. ಸೊ ಇದನ್ನ ನೋಡೇ ಇರಲಿಲ್ಲ, ಅದು ಮೆಟ್ ತಗೊಂಡು ಹೊಡಿತೀನಿ ಅಂತೆಲ್ಲ ಹೇಳಿದ ಮಂಜಣ್ಣ. ಎಲ್ಲ ಅಧಿಕಾರ ಇದು ಎಲ್ಲ ಮಾತಾಡಿಸ್ತೈತೆ, ಅವ್ರನ್ನ ಮಾತಾಡಿಸ್ಲಿ ಆಯಿತಾ. ಸೊ ಆಟದಲ್ಲಿ ಫಾಸ್ಟ್ ಆಗಿರೋದು, ಕ್ವಿಕ್ ಆಗಿರೋದು ಅದು ಸೆಕೆಂಡ್ರಿ, ಆ್ಯಂಡ್ ವ್ಯಕ್ತಿತ್ವ ಕೂಡ ಇದರಲ್ಲಿ ತುಂಬ ಮ್ಯಾಟರ್ ಆಗುತ್ತೆ ಮಂಜಣ್ಣಂಗೆ. ಇವಾಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ, 8 ಗಂಟೆ ಹೋಗೋಕ್ಕೂ ಪ್ರಾಬ್ಲಮ್ ಇಲ್ಲ. ಬಟ್ 2 ಕೈ ಅಂತ ಬಂದು ಅದು ಮೇಲೆ ಎತ್ತುತ್ತೆ ಅಂತ ಅಲ್ಲಿ ತುಂಬ ಮ್ಯಾಟ್ರ್ ಆಗುತ್ತೆ ಈ ಥರ ವಿಚಾರಗಳೆಲ್ಲ. ಸೊ ಏನೋ ಹೊಡೆದಾಡ್ಕೊಂಡು ಕಿತ್ತಾಡ್ಕೊಂಡು ಕೂಗಾಡ್ಕೊಂಡಿದ್ರೆ ಕೊನೆ ಗಂಟೆ ಕರ್ಕೊಂಡು ಹೋಗ್ತಾರೆ, ಕೈ ಎತ್ತ ಗಂಟೆ ಕರ್ಕೊಂಡು ಹೋಗಲ್ಲ, ಅಲ್ಲಿ ಇಳಿಸ್ಬಿಡ್ತಾರೆ, ಗೊತ್ತಾಯ್ತಾ. ಸೊ ಅದನ್ನು ಫಸ್ಟ್ ಅರ್ಥ ಮಾಡ್ಕೊಬೇಕು. ಆ್ಯಂಡ್ ರಜತ್ ಅವ್ರಂತೂ ನೆಕ್ಸ್ಟ್ ಲೆವೆಲ್ ಅವಳಿ ಮಾಡ್ತಾಯಿದ್ದಾರೆ ಮಂಜಣ್ಣಂಗೆ. ನೀವು ಯಾರನ್ನಾದ್ರೂ ಒಬ್ಬರನ್ನ ಕ್ಯಾಪ್ಟನ್ಸಿ ಓಟದಿಂದ ಹೊರಗಾಕಿ ಅಂದರೆ ನಾನು ರಜತ್ ಅವ್ರನ್ನ ಹೊರಗಾಕ್ತೀನಿ ಅಂತಂದರು. ಸೊ ರಜತ್ ಅವ್ರು ಇಲ್ಲಿ ಬಂದು ಮಾತಾಡ್ತಾ ಇದ್ದಾರೆ, ಕೂಳೆ ನಗು ಅಂದರೆ ನಗು ನನಗೇನೆ. ಅಲ್ಲಿ ಬೆಡ್ಶೀಟ್ ಹಾಕೊಂಡು ಕೂತಿರ್ತದೆ ರೋಗಿಶ್ ನನ್ನ ಮಗ, ರೋಗಿಶ್ನ ರಾಜ ಅಂತ. ಏನು ಗುರು ಅವ್ರು ನೋಡಿದ್ರೆ ಆ ಕಡೆ ಕಟ್ಟು ಮಾಡಿದ್ರೆ ಹಂಗೆ ಕೂತವ್ರೆ. ಬೆಡ್ಶೀಟ್ ಹಾಕೊಂಡು ತಲೆ ಮೇಲೆ ಒಂದು ಬೆಡ್ಶೀಟು, ಮೈ ಮೇಲೆ ಒಂದು ಬೆಡ್ಶೀಟ್ ಹಾಕೊಂಡು ಕೂತಿರ್ತಾರೆ ರೋಗಿಸ್ಟ್ ಅಂತಾರ, ನನ್ನ ಮಗ ಮುಖ ಇದೆ ಬರೋಕ್ಕೆ ಅಂತ. ಸೊ ಸೈಕಾಗಿ ಮಾತಾಡ್ತಾರೆ ಮಾತ್ರ. ಸೊ ತಪ್ಪೇ ಇರ್ಬೋದು ಅಥವಾ ಸರಿನೇ ಇರ್ಬೋದು, ಬಟ್ ಕ್ವಾಟ್ಲೆ ಇವರು ಹತ್ರ ಅದು ಅವ್ರು ಮಾಡೋದು ಹಂಗೆ ಇರುತ್ತೆ, ಇವ್ರು ಮಾಡೋದು ಹಂಗೆ ಇರುತ್ತೆ. ಅಲ್ಲೇನು ಟ್ಯಾಲಿನೇ ಮಾಡೋಕ್ಕಾಗಲ್ಲ. ಯಾರೋ ಒಬ್ರು ಒಳ್ಳೆಯವನಿಗೆ ಬೈದರೆ ಏನೋ ಒಂದು ಹೇಳ್ಬೋದು, ಇಬ್ಬರು ಅಂಥವ್ರೆ ಇದ್ದಾಗ ಏನು ಯಾರಿಗೇನು ಹೇಳೋಕ್ಕಾಗುತ್ತೆ, ಅನ್ಭವಿಸಿ ನೀವು ಅಂತ ಹೇಳ್ಬೇಕಷ್ಟೆ. ಆಮೇಲೆ ರಜತ್ ಅವ್ರು ಮಾತಾಡ್ತಾ ಇರೋದು ಮಂಜಣ್ಣನ ಜೊತೆ ಆಯಿತಾ. ಒಂದು ಮೀಟಿಂಗ್ ಅಂತ ಮಾಡ್ತಾರೆ ಆಯಿತಾ, ಎಲ್ಲ ಆಟ ಮುಗಿಸ್ಕೊಂಡು ಫಸ್ಟ್ ಆಫ್ ಆಲ್ ಮಂಜಣ್ಣಂಗೆ ಆಟ ರದ್ದಾಗಿರೋದೇ ತುಂಬ ಖುಷಿ ಆಯಿತಾ. ಅದನ್ನು ಸಮರ್ಥಿಸ್ಕೋಬೇಕು, ಹೆಂಗೆ ಮಾತಾಡಬೇಕು ಆಯ್ತಾ. ಅವ್ರಿಗೇನು ಮಾತಾಡೋದು ಹೇಳ್ಕೊಡ್ಬೇಕಾ. 25 ದಿನ ಇಲ್ಲಿ ಗಂಟ ಬಂದವ್ರೆ, ಅದರಲ್ಲಿ ಎಷ್ಟು ಮಾತಾಡಿರ್ತಾರೆ, ಯಾವುದಾದ್ರು ಹೆಂಗೆ ತಿರುಗಿಸಿರ್ತಾರೆ. ಸೊ ಮಂಜಣ್ಣನೂ ತುಂಬ ಚೆನ್ನಾಗಿ ತಿರುಗಿಸ್ತಾರೆ, ತುಂಬ ಚೆನ್ನಾಗಿ ಟಾಪಿಕ್ನ ಹೇಳ್ಕೊಂಡು ಹೋಗ್ತಾರೆ. ಎಲ್ಲೆಲ್ಲಿ ಯಾವ ಟಾಪ್ ಪಾಯಿಂಟಿಗೆ ಏನೇನು ಇಡಬೇಕು ಎಲ್ಲ ಮಾತ್ರ ಎಲ್ಲ ಮೈಂಡಲ್ಲಿ ಹಿಡ್ಕೊಂಡಿರ್ತಾರೆ. ಅದೇನು ಸ್ಪಾಟಲ್ಲಿ ಬರೋತ್ತೋ ಗೊತ್ತಿಲ್ಲ, ಮಾತ್ರ ಹೊಡಿತಾರೆ ಆಯಿತಾ. ಸೊ ಅಲ್ಲಿ ಸಭೆಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅವಾಗ ರಜತ್ ಅವ್ರು ಬಂದ್ಬಿಟ್ಟು ಮಂಜಣ್ಣನ ಹತ್ರ ಮಾತಾಡ್ತಾ ಇರ್ತಾರೆ. ಈ ಕಡೆ ಇದ್ದಕ್ಕಿದ್ದಂಗೆ ಗೌತಮಿ ಅವ್ರು ರೈಸ್ ಆಯ್ತಾರೆ. ಯಾರ ಮೇಲೆ? ರಜತ್ ಅವ್ರ ಮೇಲೆ. ನಾನು ಅವ್ರ ಜೊತೆ ಮಾತಾಡ್ತೀನಿ, ನೀನೇ ಮಾತಾಡ್ತೀನಿ, ನನ್ನ ಇಷ್ಟ, ನಾನು ಮಾತಾಡ್ತೀನಿ. ಬಿ ಪಾಸಿಟಿವ್ ಗೌತಮಿ ಅವರು. ಯಾಕೆ ಹಿಂಗೆ ಆಯಿತಾ. ಒಂದು ಸತಿ ಹನುಮಂತಣ್ಣನು ಅವರು ಜೋಡಿಯಾಗಿದ್ದಾಗ ಜೋಡಿ ಟಾಸ್ಕಲ್ಲಿ ಅಲ್ಲಿ ಕನ್ಫೆಷನ್ ರೂಮಲ್ಲಿ ಕೂತಿರ್ತಾರೆ. ಬಿಗ್ ಬಾಸ್ ಹೇಳ್ತಾರೆ, ನಿಮ್ಮಿಬ್ಬರಲ್ಲೂ ಯಾರು ಕ್ಯಾಪ್ಟನ್ಸಿ ಟಾಸ್ಕಿಗೆ ಅಂದರೆ ನೀವು ವಿನ್ನಾದರೆ ಯಾರು ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿದಾಗ ಹನುಮಂತಣ್ಣ ಅಲ್ಲಿ ಪಕ್ಕದಲ್ಲಿ ಕೂತಿದ್ದವರು ಡೈರೆಕ್ಟಾಗಿ ಹೇಳ್ತಾರೆ, ನಾನು ಒಂದು ಸತಿ ಆಗಿದ್ದೀನಿ, ನೀನು ಆಗ್ಬಿಡಂತ. ಅದಕ್ಕೆ ಗೌತಮಿ ಅವರು ತಿರುಗಿಸಿ ಒಂದು ಮಾತು ಕೂಡ ಇಲ್ಲ, ಹನುಮಂತಣ್ಣ ನೀನಾಗು, ನಿನ್ನಿಂದ ನಾವು ಇಲ್ಲಿ ಗಂಟ ಬಂದಿರೋದು, ನೀನು ತುಂಬ ಚೆನ್ನಾಗಿ ಆಡಿದೆಯಾ, ನಿನ್ನಿಂದ ಇಲ್ಲಿ ಬಂದಿರೋದು ಇಲ್ಲ, ನೀನೇ ಆಗು ಅಂತ ಕೂಡ ಒಂದು ಮಾತಾಡಲಿಲ್ಲ ಅವ್ರು. ಡೈರೆಕ್ಟಾಗಿ ಹೌದಾ ನಾನಾಗಬೇಕಾ, ಓಕೆನಾ, ನಿನಗೆ ಖುಷಿ ಅಲ್ವಾ, ಬಿಗ್ ಬಾಸ್ ನಾನು ಆಗ್ತೀನಿ ಬಿಗ್ ಬಾಸ್. ಗೌತಮಿ ಅವರೇ. ಆಮೇಲೆ ಮೊನ್ನೆ ಒಂದು ಡಿಸ್ಕಷನಲ್ಲಿ ನೈಟು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ, ನೀವಿಬ್ಬರೇ ಎಲ್ಲ ಕ್ಯಾಪ್ಟನ್ ಆಗಿದ್ದೀರಾ, ನಾನು ಕ್ಯಾಪ್ಟನ್ ಆಗಬೇಕು ಇದೆ, ನನಗೆ ಬೇಕು, ನನಗೆ ಇದು ಮಾಡಬೇಕು, ನಂಗೆ ಗೆಲ್ಲಬೇಕು, ನಾನು ಆಟ ಆಡಬೇಕು, ಅವ್ರನ್ನ ಸೋಲಿಸ್ಬೇಕು, ಅವ್ರ ವಿರುದ್ಧ ಏನೇನು ಮಾಡಬೇಕು, ಅವ್ರ ವಿರುದ್ಧ ಮಾತಾಡಬೇಕು, ಎಲ್ಲ ಮಾಡ್ತಾರೆ, ಎಲ್ಲ ಇದೆ ಆಯಿತಾ. ಆದ್ರಿಗೆ ನಾನು ದಾನ ಮಾಡಿಬಿಡ್ತೀನಿ, ನಾನು ಈ ಅಂದರೆ ಬಿಟ್ಟೆ ಕೊಟ್ಬಿಡ್ತೀನಿ ಬೇಕಂದರೆ ಆಯಿತಾ. ನಾನು ಬಿ ಪಾಸಿಟಿವ್, ಐ ಆಮ್ ಅ ಪಾಸಿಟಿವ್ ಪರ್ಸನ್. ಸೊ ಈ ಮಾತುಗಳನ್ನ ಬಿಟ್ಟರೆ ಆರಾಮಾಗಿ ಅವ್ರ ಗೇಮನ್ನ ಅವರು ಚೆನ್ನಾಗೇ ಆಡ್ಕೊಂಡು ಹೋಗ್ಬೋದು ನನ್ನ ಪ್ರಕಾರ. ಆ್ಯಂಡ್ ಲಾಸ್ಟಲ್ಲಿ ಮೋಕ್ಷಿತ್ ಅವ್ರು ಬೇರೆ ಹತ್ಕೊಂಡು ನಿಂತ್ಕೊಂಡಿರ್ತಾರೆ. ಆ್ಯಕ್ಚುಲಿ ಒಂದು ಪ್ರಕಾರವಾಗಿ ಹೋದರೆ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ ಅಂತಲೂ ಹೇಳೋಕ್ಕಾಗಲ್ಲ, ಹಾಗೆ ಆಟನ ಬಿಟ್ಕೊಟ್ಟಿದ್ದಾರೆ ಅಂತಲೂ ಹೇಳೋಕ್ಕಾಗಲ್ಲ. ಅವರಿಗೆ ಆ ಟೈಮಲ್ಲಿ ಅವ್ರು ಏನು ಮಾಡಬೇಕು ಅದನ್ನು ಮಾಡ್ತಾಯಿಲ್ಲ, ಅದನ್ನು ಮಾಡ್ತಾಯಿದ್ದಾರೆ, ಅದನ್ನು ಅವ್ರಿಗೆ ಇನ್ನೂ ಎಫೆಕ್ಟಿವ್ ಆಗಿ ಅದನ್ನು ಮಾಡೋಕ್ಕೆ ಬರ್ತಾ ಇಲ್ಲ ಮೋಕ್ಷಿತ್ ಅವ್ರಿಗೆ. ಅದು ಅವ್ರಿಗೆ ಪ್ರಾಬ್ಲಮ್ ಆಗ್ತಾ ಇರೋದು. ಏನು ಮಾಡ್ತಾಯಿದ್ದಾರೋ ಅದನ್ನು ಸ್ವಲ್ಪ ಎಫೆಕ್ಟಿವ್ ಆಗಿ ಮಾಡಿದ್ರೆ ಇನ್ನೂ ಸ್ವಲ್ಪ ಮಜಾ ಇರುತ್ತೆ. ಆ್ಯಂಡ್ ಅವರ ಫೀಲಿಂಗ್ಸ್
ಆ್ಯಂಡ್ ಅವರು ಮಾಡಿದಂಥ ಕೆಲಸಗಳೆಲ್ಲ ಜೆನ್ಯೂನ್ ಆಗಿತ್ತು. ಆದರೂ ಮಂಜಣ್ಣ ಅವರು ಅವ್ರನ್ನ ಆಡ್ಕೊಂಡಿದ್ದ ರೀತಿ ಸ್ವಲ್ಪ ಹಿಂಗೆ ಅನ್ನಿಸ್ತು. ಸೊ ಅವರು ಎಲ್ಲೋ ಮೋಕ್ಷಿತ್ ಅವರು ಯಾವುದೋ ಫೇಕ್ ಇದು ಕೊಟ್ಟರು ಅಂತ ಎಲ್ಲೋ ಅನಿಸಿಲ್ಲ. ಇವಾಗ ಗೇಮ್ ಅಂತ ಬಂದಾಗ ಅವ್ರವ್ರ ಗೇಮ್ನ ಆಡಿದ್ದಾರೆ, ಬಟ್ ಪರ್ಸ್ನಲ್ ಆಗಿ ಅದನ್ನು ಟ್ರಿಗರ್ ಮಾಡಬಾರ್ದಾಗಿತ್ತು. ಅವರವರ ವೈಯಕ್ತಿಕ ವಿಚಾರ ಅಗೇನ್. ಸೊ ನೋಡುವ ನಾಳಿನ ಎಪಿಸೋಡಲ್ಲೆಲ್ಲ ಹೇಗಾಗುತ್ತೆ ಅಂತ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ, ಹಾಗೆ ಹೋಗಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.